ವಿಜಯಪುರ ಬಂದ್ ಸಂಸತ್ತಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಆಗ್ರಹಿಸಿ ಇಂದು ಅಹಿಂದ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ದಲಿತ ಪರ ಸಂಘಟನೆಗಳು ಮತ್ತು ವಿಚಾರವಾದಿಗಳ ಬಳಗ ಇವರ ಸಂಯುಕ್ತದಲ್ಲಿ ವಿಜಯಪುರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪರಸುವಣ್ಣ ಲಂಬು ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿತೇಂದ್ರ ಕಾಂಬ್ಳೆ, ರಘು ಕಣಮೇಶ್ವರ್, ಪರಶುರಾಮ ಚಲವಾದಿ ಇನ್ನೂ ಹಲವಾರು ದಲಿತ ಪರ ನಾಯಕರು ಮಾತನಾಡಿದರು. ಪ್ರವೀಣ್ ಚಲವಾದಿ ಜೊತೆ ದೌಲಪ್ಪ ಮನೆಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಸುಟ್ಟು ಹಿಂದೂ ಧರ್ಮಕ್ಕೆ ಬೂಟಗಲ್ಲಿ ಒದ್ದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಈ ನಾಲ್ಕು ನನ್ನ ಮಗನ ಮಾತು ಕೇಳಿ ನಾವೇನು ದೇವ್ರು ಅನ್ನಲ್ಲ. ನಮ್ಮಲ್ಲಿನೂ ದೇವ್ರು ಅದಾವ, ಬಲಿ ಬೇಡ್ತಾವೆ. ಬಲಿ ಕ್ವಾಣ, ಕುರಿ, ಕೋಳಿ ಕಡದು ತಿನ್ನೋರಿದ್ದೆವು. ನಮ್ಮ ದೇವ್ರುಗಳು ಅಂಥವದಾವ, ನಿಮ್ಮ ದೇವ್ರುಗಳು ಬೇಡ ನಮಗೆ. ಅದಕ್ಕೆ ಈ ಅಮಿತ್ ಶಾ ಅನ್ನೋ ಈ ಕ್ರಿಮಿನಲ್ಗೆ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಇಂದು ಬಂದ್ ಕೊಟ್ಟಿದ್ದೇವೆ, ಸಕ್ಸಸ್ಫುಲ್ ಆಗಿದೆ. ರಮೇಶ್ವರ್ ಕೈ ಮೇಲೆ ಆಗದಂತ ಈ ಮೇಡಮ್ ಯಾಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವರೇ ಎಲ್ಲೇ ಬಾಬಾ ಸಾಹೇಬ್ರಿಗೆ ಏನೇ ಒಂದು ಅಪಮಾನ ಮಾಡಬೇಕಂದ್ರೆ ಇವತ್ತಿನ ದಿನ 28ರಂದು ವಿಜಯಪುರ ಜಿಲ್ಲೆಯನ್ನು ಬಂದ್ ಕೊಡಲಾಗಿತ್ತು. ಆದ ಕಾರಣ ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿ ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು. ಯಾವ ಜನರಿಗೆ ಸಮಸ್ಯೆ ಮಾಡಿಲ್ಲ, ಕಲ್ಲು ಹೊಡೆದಿಲ್ಲ, ಬಸ್ ಹೊಡೆದಿಲ್ಲ, ಅಮಾಯಕರಿಗೆ ಬಲಪೋಷ ಮಾಡಿಲ್ಲ, ಏನೂ ಆಗಿಲ್ಲ. ಶಾಂತಿ ರೀತಿಯಿಂದ ನಮ್ಮ ಡಿಪಾರ್ಟ್ಮೆಂಟು ನಮಗೆ ಸಹಕಾರ ಕೊಟ್ಟಿದ್ದು. ಶಾಂತಿ ರೀತಿಯಿಂದ ನಮ್ಮೆಲ್ಲ ಭೀಮ ಬಂಧುಗಳು ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೇವೆ, ಅದನ್ನು ಯಶಸ್ವಿ ಮಾಡಿದ್ದೇವೆ. ಆದಷ್ಟು ಅಮಿತ್ ಶಾ ಮ್ಯಾಗ ಕಾನೂನು ಕ್ರಮ ತೊಗೋಬೇಕಂತಂದು ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ನಾನು ಬಯಸ್ತೀನಿ. ಪರಶುರಾಮ್ ಚಲವಾದಿ, ಭೀಮ್ ಸರ್ಕಾರ್ ಸಂಘಟನಾ ಸಂಸ್ಥಾಪಕರು, ವಿಜಯಪುರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.